ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್. ಸ್ನೇಹಿತರೆ, ಇವತ್ತೇನು ಮಾಡ್ತಾ ಇದ್ದೀವಿ, ಸ್ಟ್ಯಾಟಿಸ್ಟಿಕ್ಸ್ ಮಾಡಲ್ ಕ್ವಶನ್ ಪೇಪರ್ 1 ಇದನ್ನು ತೊಗೊಂಡ್ಬರ್ತಾ ಇದ್ದೀನಿ ನಿಮ್ಮ ಮುಂದೆ. ಸ್ಟ್ಯಾಟಿಸ್ಟಿಕ್ಸ್ ಮಾಡಲ್ ಕ್ವಶನ್ ಪೇಪರ್ 1 ಅಲ್ಲಿರುವಂತಹ 10 ಮಾರ್ಕ್ನ ಇಂಪಾರ್ಟೆಂಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಈ 10 ಮಾರ್ಕ್ಸ್ 3 ಕ್ವಶನ್ಸ್ಗಳನ್ನು ಎಕ್ಸಾಮಲ್ಲಿ ಕೇಳ್ತಾರೆ, ನೀವು 2 ಬರೀಬೇಕು. ಸೊ 10 × 2 ಹೋದ್ರೆ 20 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಬರುವಂತಹ ಸೆಕ್ಷನ್. ಅದು ಯಾವುದಪ್ಪ ಅಂದರೆ ಲಾಸ್ಟ್ ಸೆಕ್ಷನ್ ಆಗಿರ್ತದೆ, ಅದೇ ಸೆಕ್ಷನ್ ಡಿ. ಸೆಕ್ಷನ್ ಡಿನಲ್ಲಿ ಈ 2 ಕ್ವಶನ್ಗಳನ್ನು ಬರೀಬೇಕು, 10 ಮಾರ್ಕ್ಸ್. ಸೊ ಆ ಕ್ವಶನ್ಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಮಾಡುವ ಮಾಡಲ್ ಕ್ವಶನ್ ಪೇಪರ್ 1 ಅನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಗ್ರಾಸ್ ರಿಪ್ರೊಡಕ್ಷನ್ ಮತ್ತು ನೆಟ್ ರಿಪ್ರೊಡಕ್ಷನ್, ಇದು ಬಹಳ ಫೇಮಸ್ ಕ್ವಶನ್ ರೀ. GRR ಮತ್ತು NRR ಅಂತ ಕರಿತೀವಿ. ಗ್ರಾಸ್ ರಿಪ್ರೊಡಕ್ಷನ್ ರೇಟ್, ನೆಟ್ ರಿಪ್ರೊಡಕ್ಷನ್ ರೇಟ್, ಇದೊಂದು ಬರಬಹುದು. ಇದಿಲ್ಲ ಅಂದ್ರೆ STDR ಅಂತ ಕರಿತೀವಿ, ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ಸ್. ಸೊ 2 ಕ್ವಶನ್ ಅಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಬರ್ತದೆ. ಹಾಗಾಗಿ 2 ಕ್ವಶನ್ಸ್ಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನಾವು ಚರ್ಚೆ ಮಾಡೋಣ. ಮೊದಲಿಗೆ ಇವತ್ತಿನ ಕ್ಲಾಸ್ನಲ್ಲಿ ಗ್ರಾಸ್ ರಿಪ್ರೊಡಕ್ಷನ್ ರೇಟ್ ಮತ್ತು ನೆಟ್ ರಿಪ್ರೊಡಕ್ಷನ್ ರೇಟ್ ಅನ್ನ ಯಾವ ರೀತಿ ಫೈಂಡ್ ಮಾಡಬೇಕು ಅಂತೇಳಿ ಇವತ್ತಿನ ಕ್ಲಾಸ್ನಲ್ಲಿ ನೋಡುವ. ವೆರಿ ಸಿಂಪಲ್ ಅದರಿ, 10 ಮಾರ್ಕ್ಸ್ ಇನ್ ಯುವರ್ ಪಾಕೆಟ್ ಕ್ವಶನ್ ಇದು. ಸೊ ಹಾಗಾಗಿ ಇದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು, ವೆರಿ ಈಸಿ ಮೆಥಡ್ ಅನ್ನ ಹೇಳ್ಕೊಡ್ತೀನಿ ನಿಮಗೆ. ಓಕೆ, ಸೊ ಸ್ಟಾರ್ಟ್ ಮಾಡುವ. ಕ್ವಶನ್ ನಂಬರ್ 36 ಆಗಿರ್ತದೆ. ಕ್ಯಾಲ್ಕುಲೇಟ್ ಗ್ರಾಸ್ ರಿಪ್ರೊಡಕ್ಷನ್ ರೇಟ್ ಅಂಡ್ ನೆಟ್ ರಿಪ್ರೊಡಕ್ಷನ್ ರೇಟ್ ಫಾರ್ ದಿ ಫಾಲೋವಿಂಗ್ ಡೇಟಾ ಅಂಡ್ ಕಮೆಂಟ್ ಆನ್ ದಿ ರಿಸಲ್ಟ್. ಸೊ ರಿಸಲ್ಟ್ ಅನ್ನು ಕೂಡ ನಾವೇನ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಸೊ ಇಲ್ಲಿ ಈ ರೀತಿ ಕ್ವಶನ್ ಕೊಟ್ಟಿದ್ದಾರೆ ಅವರು. ಏಜ್ ಅದ, ಫಿಮೇಲ್ ಪಾಪ್ಯುಲೇಷನ್, ಫಿಮೇಲ್ ಬರ್ತ್ ಅದ, ಸರ್ವೈವಲ್ ರೇಷಿಯೋ ಅದ. ಸೊ ಇದನ್ನ ಸಾಲ್ವ್ ಮಾಡಬೇಕಾದ್ರೆ ಮತ್ತೆ ಏನಿಲ್ಲ, ಇದನ್ನ ಸಾಲ್ವ್ ಮಾಡಬೇಕಾದ್ರೆ ಏನ್ ಮಾಡಬೇಕು, ಸೇಮ್ ಇದೇ ರೀತಿ ಕ್ವಶನ್ ಅನ್ನು ಅಗೇನ್ ಸೇಮ್ ಬರೀಬೇಕಾಗ್ತದೆ. ದಿಸ್ ಇಸ್ ಕ್ವಶನ್ ನಂಬರ್ 36 ಆಫ್ ಯುವರ್ ಮಾಡೆಲ್ ಕ್ವಶನ್ ಪೇಪರ್. ಕರೆಕ್ಟಾ? ಸೇಮ್ ಕ್ವಶನ್ ಅನ್ನ ಮತ್ತೊಂದ್ಸಲ ಬರಿತಾ ಇದ್ದೀನಿ. 2 ಕಾಲಮ್ಗಳು ಎಕ್ಸ್ಟ್ರಾ ಆಗಬೇಕ್ರಿ. ಸಿ ಫಸ್ಟ್ ಕಾಲಮ್ ಇಲ್ಲಿ ಯಾವ್ದದ, ಫಸ್ಟ್ ಕಾಲಮ್ ಏಜ್ ಅದ, ನಾನು ಏಜ್ ಬರ್ದಿದ್ದೀನಿ. ಫಿಮೇಲ್ ಪಾಪ್ಯುಲೇಷನ್, ಫಿಮೇಲ್ ಬರ್ತ್ಸ್, ಸರ್ವೈವಲ್ ರೇಷಿಯೋ, ಸರ್ವೈವಲ್ ರೇಟ್, ಸೇಮ್ ಆಸ್ ದಿಸ್ ಕ್ವಶನ್ ಅನ್ನ ಬರ್ರಿ. ಇನ್ನು 2 ಅಮೌಂಟ್ ಕಾಲಮ್ ಎಕ್ಸ್ಟ್ರಾ ಹಾಕಿದ್ದೀನಿ. ಈಗ ಕ್ವಶನ್ ಪೇಪರ್ ನಮಗೆ ಬೇಕಾಗಿಲ್ಲ ಸದ್ಯಕ್ಕೆ, ಬಿಕಾಸ್ ಇದು ಕ್ವಶನ್ ಅದ ರೀ, ಇದು ಸೇಮ್ ಕ್ವಶನ್ ಅದ. ಈ 2 ಕಾಲಮ್ ಎಕ್ಸ್ಟ್ರಾ ಆಗ್ತದೆ. ಇದನ್ನ ಹೆಂಗೆ ಮಾಡಬೇಕು ಅಂತ ನೋಡ್ಕೊಂತ ಹೋಗುವ. ಸೊ ಇದು 4ನೇ ಕಾಲಮ್ ಎಕ್ಸ್ಟ್ರಾ ಯಾವ್ದಪ್ಪ ಅಂದ್ರೆ WSFR ಅಂತ ಕರಿತೀವಿ. WSFR ಅಂದ್ರೆ ವುಮೆನ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್ ಅಂತ ಕರಿತೀವಿ. ಆಮೇಲೆ ಮತ್ತೊಂದು ಕಾಲಮ್ WSFR ಇಂಟು ಎಸ್ ಅಂದ್ರೆ ವುಮೆನ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್ ಇಂಟು ಎಸ್ ಅಂದ್ರೆ ಈ ಸರ್ವೈವಲ್ ರೇಟ್. ದಿಸ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಎಸ್ ಎಸ್. ಓಕೆ, ಇದಕ್ಕೆ ನಾವು ಎಸ್ ಅಂತ ಕರಿತೀವಿ. ಈಗ WSFR ಅನ್ನ ಹೆಂಗ್ ಫೈಂಡ್ ಮಾಡಬೇಕು, ವೆರಿ ಸಿಂಪಲ್ ಅದ ರೀ. ಫಿಮೇಲ್ ಬರ್ತ್ ಡಿವೈಡೆಡ್ ಬೈ ಫಿಮೇಲ್ ಪಾಪ್ಯುಲೇಷನ್ ಇಂಟು 1000. ಮತ್ತೊಂದ್ಸಲ ಹೇಳ್ತೀನಿ ನೋಡ್ರಿ, ಬೇಕಾದ್ರೆ ಇಲ್ಲಿ ಬರಿತೀನಿ ನಾನು. ಫಿಮೇಲ್ ಬರ್ತ್ಸ್ ಡಿವೈಡ್ ಬೈ ಫಿಮೇಲ್ ಪಾಪ್ಯುಲೇಷನ್ ಇಂಟು 1000. ಎಫ್ ಆಫ್ ಬಿ ಡಿವೈಡ್ ಬೈ ಎಫ್ ಆಫ್ ಪಿ ಇಂಟು 1000. ಈಗ ಎಫ್ ಆಫ್ ಬಿ ಅಂದ್ರೆ ಫಿಮೇಲ್ ಬರ್ತ್ಸ್ ಎಷ್ಟದ, 480. ಸೊ 480 ಕರೆಕ್ಟಾ, ಡಿವೈಡೆಡ್ ಬೈ ಫಿಮೇಲ್ ಪಾಪ್ಯುಲೇಷನ್ ಎಷ್ಟದ ರೀ, 16,000. ಸೊ ಡಿವೈಡ್ ಬೈ 16,000 ಇಂಟು 1000 ಮಾಡಬೇಕು. ಎಷ್ಟು ಬಂತು, 30. ಸೊ ಹಾಗಾಗಿ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗ್ಬೇಕ್ರಿ. 480 ಡಿವೈಡ್ ಬೈ 16,000 ಇಂಟು 1000 ಮಾಡಿದಾಗ ನಮಗೆ ಸಿಗೋದು 30. ಓಕೆ, ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗ್ತೀನಿ ನೋಡ್ರಿ. ನೆಕ್ಸ್ಟ್ ಯಾವ್ದದ, 899. ಸೊ 899 ಡಿವೈಡೆಡ್ ಬೈ 14,500 ಇಂಟು 1000. ಸಾರಿ, 100 ಮಾಡಿದೆ ನಾನು. 899 ಡಿವೈಡೆಡ್ ಬೈ 14,500 ಇಂಟು 1000, 62. ಸೊ ಇಲ್ಲಿ ಎಷ್ಟು ಬರೀಬೇಕು, 62 ಅಂತ ಬರೀಬೇಕು. ನೆಕ್ಸ್ಟ್ ಅಗೇನ್ 650 ಡಿವೈಡೆಡ್ ಬೈ 13,000. ಪ್ರತಿಯೊಂದಕ್ಕೂ ಸೇಮ್ ಮಾಡ್ಕೊಂತ ಹೋಗ್ಬೇಕ್ರಿ. 650 ಡಿವೈಡೆಡ್ ಬೈ, ಈ ಕ್ವಶನ್ ಪೇಪರ್ ನೋಡ್ಕೊಂತ ಹೋಗ್ಬೇಕಾದ್ರೆ 650 ಡಿವೈಡೆಡ್ ಬೈ 13,000. ಸೊ 13,000 ಇಂಟು 1000 ಎಷ್ಟು ಬರ್ತದೆ, 50. ಸೊ ಇಲ್ಲಿ 50. ಓಕೆ, ನೆಕ್ಸ್ಟ್ ಯಾವ್ದದ, 460 ಡಿವೈಡೆಡ್ ಬೈ 11,500. 460 ಡಿವೈಡೆಡ್ ಬೈ 11,500 ಇಂಟು 1000, 40. ಎಷ್ಟು ಬರ್ತದ, 40. ನೆಕ್ಸ್ಟ್ 300 ಡಿವೈಡೆಡ್ ಬೈ 10,000. 300 ಡಿವೈಡೆಡ್ ಬೈ 10,000 ಇಂಟು 1000, 30 ಬರ್ತದೆ. ಸೊ 30. ನೆಕ್ಸ್ಟ್ 87 ಡಿವೈಡೆಡ್ ಬೈ 8,700. 87 ಡಿವೈಡೆಡ್ ಬೈ 8,700 ಇಂಟು 1000. ಎಲ್ಲದಕ್ಕೂ ಹಿಂಗೆ ಮಾಡ್ಕೊಂತ ಹೋಗ್ಬೇಕು ನೀವು, 10 ಬರ್ತದೆ. ಇನ್ನು ಲಾಸ್ಟ್ ಯಾವ್ದಪ್ಪ ಅಂದ್ರೆ 30 ಡಿವೈಡೆಡ್ ಬೈ 7,500. 30 ಡಿವೈಡೆಡ್ ಬೈ 7,500 ಇಂಟು 1000, 4 ಬರ್ತದೆ. ಎಷ್ಟು, 4 ಬರ್ತದೆ. ಓಕೆನಾ? ಸೊ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗ್ಬೇಕು. ಮತ್ತೊಮ್ಮೆ ಹೇಳ್ತೀನಿ, ಅರ್ಥ ಆಯ್ತು ಅನ್ಕೊಳ್ತೀನಿ. ಎಫ್ ಆಫ್ ಬಿ ಡಿವೈಡ್ ಬೈ ಎಫ್ ಆಫ್ ಪಿ ಇಂಟು 1000 ಅಂದ್ರೆ
ಫೀಮೇಲ್ ಬರ್ತ್ಸ್ ಡಿವೈಡ್ ಬೈ ಫೀಮೇಲ್ ಪಾಪ್ಯುಲೇಷನ್ 480 ಡಿವೈಡ್ ಬೈ 16,000 899 ಡಿವೈಡ್ ಬೈ 14 ಪ್ರತಿಯೊಂದಕ್ಕೂ ಡಿವೈಡ್ ಬೈ ಫೀಮೇಲ್ ಪಾಪ್ಯುಲೇಷನ್ ಇಂಟು 1000 ಅಂದ್ರೆ 1000 ಪರ್ 1000 ವುಮೆನ್ ಅಂತ ಹೇಳಿದಂಗೆ. ಸೊ ಈ ರೀತಿ ಮಾಡ್ಕೊಂತ ಹೋಗ್ರಿ. WSFR ಸಿಗ್ತದೆ. ಸೊ WSFR ನೀವೇನು ಮಾಡಬೇಕು, ಟೋಟಲ್ ಮಾಡಬೇಕು. ಇದಕ್ಕೆ ನಾವು ಸಮೇಷನ್ WSFR ಈಕ್ವಲ್ಸ್ ಟು ಅಂತ ಕರಿತೀವಿ. ಸೊ WSFR ಕಾಲಮ್ ಅನ್ನ ಟೋಟಲ್ ಮಾಡ್ಕೊಂಡ್ಬಿಟ್ರಿ. ಪೈಲ ಎಷ್ಟು ಬರ್ತದೆ ನೋಡ್ರಿ, 30 ಪ್ಲಸ್ 62 ಪ್ಲಸ್ 50 ಪ್ಲಸ್ 40 ಪ್ಲಸ್ 30 ಪ್ಲಸ್ 10 ಪ್ಲಸ್ 4 ಎಷ್ಟು ಬರ್ತದೆ, 30 62 just a minute 899 divided by 14,500 ಅದು 480 899 ಎಸ್ ಕರೆಕ್ಟ್ ಅದ. ಸೊ 62 ಪ್ಲಸ್ 30 62 50 40 30 10 4 ಚೆಕ್ ಮಾಡಿದಾಗ ಕರೆಕ್ಟ್ ಬರ್ತಾ ಇದೆ 226. ಸೊ ಸಮೇಷನ್ WSFR ಎಷ್ಟಾಯ್ತು, 226. ಈಗ ನೆಕ್ಸ್ಟ್ ಕಾಲಮ್ ಪ್ರಿಪೇರ್ ಮಾಡ್ಬೇಕು ನಾವು. WSFR ಇಂಟು ಎಸ್ ಅಂದ್ರೆ ಈಗ ಏನು WSFR ಫೈಂಡ್ ಮಾಡಿದ್ವಿ, 30 ಈಸ್ WSFR ಕರೆಕ್ಟಾ. ಸೊ 30 ಇಂಟು ಎಸ್ ಅದ. ಇಂಟು ಎಸ್ ಅಂದ್ರೆ ಈ ಸರ್ವೈವಲ್ ರೇಟ್ಗೆ ನೀವು ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ ಮಾಡಿ ತೋರಿಸ್ತೀನಿ ನೋಡ್ರಿ. 30 ಇದು WSFR ಫೈಂಡ್ ಮಾಡಿರೋದು. ಇಂಟು ಎಸ್ ಅಂತ ಬರೆದಿದ್ದೀವಿ. ಎಸ್ ಅಂದ್ರೆ ಸರ್ವೈವಲ್ ರೇಟ್. ಸರ್ವೈವಲ್ ರೇಟ್ ಎಷ್ಟದ, 0.91. ಸೊ ಅದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಎಷ್ಟಾಗ್ತದೆ, 27.3. ಸೊ ಇದನ್ನ ಬರ್ಕೊಂತ ಹೋಗ್ರಿ, 27.3. ನೆಕ್ಸ್ಟ್ ಅದೇ ರೀತಿ 62 ಇಂಟು 0.90 ಎಷ್ಟು ಬರ್ತದೆ, 55.8. ನೆಕ್ಸ್ಟ್ 50 ಇಂಟು 0.90 45 ಬರ್ತದೆ ಕರೆಕ್ಟಾ. ನೆಕ್ಸ್ಟ್ 40 ಇಂಟು 0.88 ಎಷ್ಟು ಬರ್ತದೆ, 35.2. ವೆರಿ ಸಿಂಪಲ್ ಅದ್ರಿ, 10 ಮಾರ್ಕ್ಸ್ ಕ್ವಶನ್ ಇದು. ಓಕೆ, ಸೊ 30 ಇಂಟು 0.87 ಎಷ್ಟು ಬರ್ತದೆ, 26.1. ನೆಕ್ಸ್ಟ್ 10 ಇಂಟು 0.86 8.6. ನೆಕ್ಸ್ಟ್ 4 ಇಂಟು 0.85 ಎಷ್ಟು ಬರ್ತದೆ, 3.4. ಸೊ ಈಗ ನೀವೇನು ಮಾಡಬೇಕು, ಸಮೇಷನ್ WSFR ಇಂಟು ಎಸ್ ಅಂದರೆ ಇದನ್ನೂ ಟೋಟಲ್ ಮಾಡಬೇಕು. ಈ ಕಾಲಮ್ ಕೂಡ ಸಮೇಷನ್ ಮಾಡಬೇಕು, ಟೋಟಲ್ ಮಾಡಬೇಕು. ಟೋಟಲ್ ಮಾಡ್ಕೊತ ಹೋಗುವ 27.3 ಪ್ಲಸ್ 55.8 ಪ್ಲಸ್ 45 ಪ್ಲಸ್ 35.2 ಪ್ಲಸ್ 26.1 ಪ್ಲಸ್ 8.6 ಪ್ಲಸ್ 3.4. ಸೊ 201.4 ಎಷ್ಟು ಬರ್ತಾ ಇದೆ, 201.4 ಬರ್ತಾ ಇದೆ. ಸೊ ಒಂದು WSFR ಫೈಂಡ್ ಮಾಡಿದ್ವಿ, ಒಂದು WSFR ಇಂಟು ಎಸ್. ಸೊ ಈ 5 ಕಾಲಮ್ಗಳನ್ನು ಮಾಡಬೇಕು. ಈ ಆಲ್ರೆಡಿ 4 ಕಾಲಮ್ ಕ್ವಶನ್ದಾಗ ಅದಾವ್ರಿ. ಇವು 2 ಕಾಲಮ್ ಮಾತ್ರ ನಾವು ಎಕ್ಸ್ಟ್ರಾ ಮಾಡ್ತಾ ಇದೀವಿ. ಇಷ್ಟು ಮಾಡಿದ್ರೆ ನಿಮ್ಮ ಟೇಬಲ್ ಕೆಲಸ ಮುಗಿತದ. ಈಗ ನಾವೇನು ಮಾಡಬೇಕು, ಫಾರ್ಮುಲಾನ ಯೂಸ್ ಮಾಡ್ಬೇಕ್ರಿ. ಅರ್ಥ ಆಯ್ತಾ. ಸೊ ಫಸ್ಟ್ ನಮ್ಗೆ ಹೇಳ್ತಾ ಇರೋದು ಅವ್ರೇನು, GRR ಫೈಂಡ್ ಮಾಡಿ ಅಂತ ಹೇಳ್ತಿದ್ದಾರೆ. GRR ಅಂದ್ರೆ ಗ್ರಾಸ್ ರೀಪ್ರೊಡಕ್ಷನ್ ರೇಟ್. ಸೊ ಗ್ರಾಸ್ ರೀಪ್ರೊಡಕ್ಷನ್ ರೇಟ್ ಈಕ್ವಲ್ಸ್ ಟು ಇದರ ಫಾರ್ಮುಲಾ ಏನಾಗಿರ್ತದೆ, I ಇಂಟು ಸಮೇಷನ್ WSFR ಮಾಡಬೇಕು. ಆ ಅಂದರೆ ಇದು ಡಿಫ್ರೆನ್ಸ್, ಏಜ್ ಗ್ರೂಪ್ನ ಡಿಫ್ರೆನ್ಸ್ 15, 19, 20, 24 ಡಿಫ್ರೆನ್ಸ್ ಎಷ್ಟದ, 5. ಸೊ 5 ಇಂಟು ಸಮೇಷನ್ WSFR 226. ಸೊ ಇದನ್ನು ಮಾಡಿದ್ರೆ ನಿಮಗೆ ಗ್ರಾಸ್ ರೀಪ್ರೊಡಕ್ಷನ್ ರೇಟ್ 5 ಇಂಟು 226 ಎಷ್ಟು ಬರ್ತದೆ, 1130 ಬರ್ತದೆ ರೀ. ಸೊ 1130 ಫೀಮೇಲ್ ಬರ್ತ್ ಅಂತ ಕರಿತೀವಿ. 1130 ಫೀಮೇಲ್ ಬರ್ತ್ ಪರ್ 1000 ವುಮೆನ್. ಯಾಕಂದ್ರೆ ನಾವು ಇದನ್ನ ಇಂಟು 1000 ಮಾಡಿದೀವಿ, WSFR ಅನ್ನ ಇನ್ನು ಇಂಟು 1000 ಮಾಡಿದೀವಿ. ಸೊ ಪ್ರತಿ 1,000ಗೆ 1130 ಫಿಮೇಲ್ ಬರ್ತ್ ಅಂದ್ರೆ ಪ್ರತಿ 1,000 ವುಮೆನ್ಗೆ 1130 ಫಿಮೇಲ್ ಬರ್ತ್ ಅಂತ ಕನ್ಸಿಡರ್ ಆಗ್ತದೆ. ಸೊ ಈಗ ಏನ್ ಮಾಡಬೇಕು, GRR ಡಿವೈಡೆಡ್ ಬೈ ಅಂದ್ರೆ ಪರ್ ವುಮೆನ್ಗೆ ಎಷ್ಟು ಬಿತ್ತು ಅಂತ ನೋಡ್ಕೊಂತ ಹೋಗ್ಬೇಕು. ಸೊ GRR ಎಷ್ಟದ, 1130 ಡಿವೈಡ್ ಬೈ ವುಮೆನ್ 1000. ಸೊ ಪ್ರತಿ 1000 ವುಮೆನ್ಗೆ ಅದು ಎಷ್ಟು ಆಗ್ತದೆ. ಸೊ 1130 ಡಿವೈಡೆಡ್ ಬೈ 1000 ಮಾಡಿದಾಗ ಎಷ್ಟಾಗ್ತದೆ, 1.13 ಅಂತ ಕರಿತೀವಿ. ಸೊ 1.13 ಫೀಮೇಲ್ ಬರ್ತ್ಸ್ ಅಂತ ಬರಿಬೇಕು. ಓಕೆನಾ. ಸೊ ಇಷ್ಟು ಮಾಡಿದ್ರೆ ನೀವು ಗ್ರಾಸ್ ರಿಪ್ರೊಡಕ್ಷನ್ ರೇಟ್ ಅನ್ನ ಫೈಂಡ್ ಮಾಡಿದಂಗೆ ಆಗ್ತದೆ. ಕೆಲವೊಂದ್ಸಲ ಓನ್ಲಿ ಗ್ರಾಸ್ ರಿಪ್ರೊಡಕ್ಷನ್ ರೇಟ್ ಕೂಡ ಕೇಳ್ತಾರೆ. ಈ WSFR ಇಂಟು ಎಸ್ ಈ ಕಾಲಮ್ ಅನ್ನ ಫೈಂಡ್ ಮಾಡಿರೋದನ್ನ NRR ಇಲ್ಲಿ ತನಕ ಮಾಡಿದ್ರೆ ನೀವು GRR ಫೈಂಡ್ ಮಾಡ್ಬೋದು ರೀ. NRR ಬೇಕಾದ್ರೆ ಇದೊಂದು ಎಕ್ಸ್ಟ್ರಾ ಕಾಲಮ್ ಫೈಂಡ್ ಮಾಡ್ಬೇಕು ನೀವು, ಯಾವುದು WSFR ಇಂಟು ಎಸ್.
ಈಗ ಇದು ಗ್ರಾಸ್ ರಿಪ್ರೊಡಕ್ಷನ್ ರೇಟ್ ಆಯ್ತು 1.13 ಅಂತ ಕರಿತೀವಿ. ಈಗ ನಾವು ನೆಟ್ ರಿಪ್ರೊಡಕ್ಷನ್ ರೇಟ್ ಅನ್ನು ಫೈಂಡ್ ಮಾಡ್ಬೇಕ್ರಿ. ಸೊ ನೆಟ್ ರಿಪ್ರೊಡಕ್ಷನ್ ರೇಟ್ ಈಕ್ವಲ್ಸ್ ಟು ಅಗೇನ್ ಸೇಮ್ I ಇಂಟು ಸಮೇಷನ್ WSFR ಇಂಟು S. ಸೊ I is 5, ಸಮೇಷನ್ WSFR ಇಂಟು S ಇಟ್ಟದೆ 201.4. ಸೊ ಅದನ್ನು ನೀವು ಮಲ್ಟಿಪ್ಲೈ ಮಾಡಬೇಕು. 5 ಇಂಟು 201.4 ಎಷ್ಟಾಗ್ತದೆ ನೋಡ್ರಿ, 1007 ಆಗ್ತದೆ. ಸೊ 1007 ಇದು ಏನಪ್ಪ ಅಂದರೆ 1007 ಫೀಮೇಲ್ ಬರ್ತ್ಸ್ ಡಿವೈಡೆಡ್ ಬೈ 1000 ವುಮೆನ್. ಇದು ಇಂಟು ಎಸ್ ಅಂದರೆ ಸರ್ವೈವಲ್ ಅನ್ನು ಮಲ್ಟಿಪ್ಲೈ ಮಾಡಿದಾಗ ಇಷ್ಟು ಬರ್ತದೆ ನಮಗೆ. ಓಕೆ, ಈಗ NRR ಪರ್ ವುಮೆನ್ ಅನ್ನು ಫೈಂಡ್ ಮಾಡೋದಾದ್ರೆ NRR ಎಷ್ಟದ ರೀ 1007 ಡಿವೈಡೆಡ್ ಬೈ ವುಮೆನ್ 1000. ಸೊ 1007 ಡಿವೈಡೆಡ್ ಬೈ 1000 ಮಾಡಬೇಕು. ಎಷ್ಟು ಬರ್ತದೆ 1.007. ದ್ಯಾಟ್ ಈಸ್ ಈಕ್ವಲ್ಸ್ ಟು 1.007 ಫೀಮೇಲ್ ಬರ್ತ್ಸ್ ಅಂತ ಕರಿತೀವಿ. ಓಕೆ, ಸೊ ಇಷ್ಟು ಮಾಡಿದರೆ ನಿಮಗೆ NRR ಬರ್ತದೆ. ಇದು ಗ್ರಾಸ್ ರಿಪ್ರೊಡಕ್ಷನ್ ರೇಟ್ ಸಮೇಷನ್ WSFR ವುಮೆನ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್ ಇಟ ಮಾಡ್ರೆ ಸಾಕ್ರಿ. ನೆಟ್ ರಿಪ್ರೊಡಕ್ಷನ್ ರೇಟ್ ಬೇಕಾದ್ರೆ ಅಲ್ಲಿ ಇಂಟು ಎಸ್ ಸರ್ವೈವಲ್ ರೇಷಿಯೋಗೆ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. ಸೊ GRR ಸಿಕ್ತು, NRR ಕೂಡ ನಮಗೆ ಸಿಗ್ತದೆ. ಸೊ 2 ಕಾಲಮ್ ಇಲ್ಲಿ ಎಕ್ಸ್ಟ್ರಾ ಮಾಡಬೇಕು, ಉಳಿದ ಕ್ವಶನ್ ಸೇಮ್ ಅದ. ಇದು GRR ಮಾಡಿದ್ರೆ ನಿಮಗೆ 10 ಮಾರ್ಕ್ಸ್ ಅನ್ನ ಕೂಡ ಅವರು ಕೊಡ್ತಾರೆ. ಸೊ ಇದು ಯಾವುದು ಗ್ರಾಸ್ ರಿಪ್ರೊಡಕ್ಷನ್ ರೇಟ್ ಮತ್ತು ನೆಟ್ ರಿಪ್ರೊಡಕ್ಷನ್ ರೇಟ್. ನೆಕ್ಸ್ಟ್ ಇದಾದ ನಂತರ ಇಮಿಡಿಯೇಟ್ಲಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ಈ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್. ಇದು ಫಸ್ಟ್ ಚಾಪ್ಟರ್ ವೈಟಲ್ ಸ್ಟಾಟಿಸ್ಟಿಕ್ಸ್. ಆ ಚಾಪ್ಟರ್ ನಲ್ಲಿ ಒಂದು 10 ಮಾರ್ಕ್ಸ್ ಕ್ವಶನ್ ಬರ್ತದೆ. ಒಂದು GRR NRR ಕೇಳ್ತಾರ್ರಿ, ಇಲ್ಲ ಅಂದ್ರೆ ಮತ್ತೊಂದವ್ರು ಏನ್ ಕೇಳ್ತಾರೆ ನಿಮ್ಗೆ ಸ್ಟ್ಯಾಂಡರ್ಡೈಸ್ಡ್ ಡೆತ್ ರೇಟ್ ಅನ್ನ ಕೂಡ ಕೇಳ್ತಾರೆ. ಅದನ್ನು ಕೂಡ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಾಲ್ವ್ ಮಾಡುವಂತ ಕೆಲಸವನ್ನ ಮಾಡುವ. ಸೊ ಇಲ್ಲಿಗೆ ಕ್ಲಾಸ್ ಅನ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.